ಇವತ್ತಿನ ಈ ಒಂದು ಫೇಸ್ಲೆಸ್ ವ್ಯವಸ್ಥೆ ಉದ್ಘಾಟನೆ ಸಮಾರಂಭಕ್ಕೆ ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ನನ್ನ ಜೊತೆಯಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಪ್ರಧಾನ ಕಾರ್ಯದರ್ಶಿಗಳಾದ ಅಂಜುಮ್ ಪರ್ವೇಜ್ರವರು ಮತ್ತು ಈ ಫೇಸ್ಲೆಸ್ ತಂತ್ರಾಂಶ ಅಭಿವೃದ್ಧಿ ಮಾಡಲಿಕ್ಕೆ ಏನು ನಾವು ಸಮಿತಿ ಮಾಡಿದ್ದೀವಿ ಅದರ ಅಧ್ಯಕ್ಷರಾದಂಥ ಪ್ರೊಫೆಸರ್ ದೇಬ್ರತಾ ದಾಸ್ರವರಿದ್ದಾರೆ. ನಮ್ಮ ಮಾಲಿನ್ಯ ಮಂಡಳಿ ಅಧ್ಯಕ್ಷರಾದಂಥ ವಿಜಯನ್ ಮೋಹನ್ ರಾಜ್ರವರು, ಲಿಂಗರಾಜ್ರವರು, ಇತರ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಇಲ್ಲಿದ್ದಾರೆ. ಇವತ್ತು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ನಾನು ಫೇಸ್ಲೆಸ್ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಹಿಂದೆನೂ ನಮ್ಮಲ್ಲಿ ತಂತ್ರಾಂಶ ಇತ್ತು, ಆ ತಂತ್ರಾಂಶವನ್ನು ನಾವು ಈಗ ಸುಧಾರಣೆ ಮಾಡಿದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ಇವತ್ತು ಜಗತ್ತಿನ ಎದುರುಗಡೆ ಒಂದು ಎಲ್ಲಕ್ಕಿಂತ ಪ್ರಮುಖವಾದಂಥ ಸವಾಲು ಅಂತ ಹೇಳಿದರೆ ಅದು ಹವಾಮಾನ ಬದಲಾವಣೆ. ಇವತ್ತಿನ ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ, ಪ್ರಕೃತಿ ವಿಕೋಪ ಆಗ್ತಾ ಇದೆ, ಗುಡ್ಡ ಕುಸಿತ ಆಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಬಹಳ ಕಡೆ ಕೆರೆಗಳು ಕಲುಷಿತ ಆಗ್ತಾ ಇದ್ದಾವೆ. ಇದರಿಂದ ಅನೇಕ ಅನಾಹುತಗಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ತಾಪಮಾನ ಜಾಸ್ತಿ ಆಗ್ತಾ ಇದೆ, ಇಡೀ ಮನುಕುಲಕ್ಕೆ ಕಂಟಕ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇದೆಲ್ಲವನ್ನು ನಿಯಂತ್ರಣ ಮಾಡಬೇಕು. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ ತಡಿಬೇಕು ಅನ್ನೋಂಥ ದೃಷ್ಟಿಯಿಂದಲೇ ಇವತ್ತು ಕೇಂದ್ರ ರಾಜ್ಯ ಸರ್ಕಾರದ ಕಾಯ್ದೆ ಅಡಿಯಲ್ಲಿ ಇವತ್ತು ನಮ್ಮ ಮಾಲಿನ್ಯ ಮಂಡಳಿ, ನಿಯಂತ್ರಣ ಮಂಡಳಿ ಇವತ್ತು ಕೆಲಸ ಮಾಡ್ತಾ ಇದೆ. ಹೀಗಾಗಿ ಸುಸ್ಥಿರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು, ಜೀವನೂ ಬೇಕು, ಜೀವನೋಪಾಯನೂ ಆಗಬೇಕು. ಆ ದೃಷ್ಟಿಯಿಂದ ಇವತ್ತು ಅನೇಕ ರೀತಿಯಲ್ಲಿ ಕೈಗಾರಿಕೆಗಳು ಬರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೆ ಬಡಾವಣೆಗಳು ಇರ್ಬೋದು, ಇನ್ನಿತರ ಯಾವುದೇ ಒಂದು ನಾವು ವ್ಯವಸಾಯ ಕೈಗಾರಿಕೆ ಪ್ರಾರಂಭ ಮಾಡಬೇಕು, ಉದ್ದಿಮೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಇವತ್ತು ಪರಿಸರ ಮಾಲಿನ್ಯ ಮಂಡಳಿ ವತಿಯಿಂದ ನಾವು ಅದನ್ನು ಪರವಾನಗಿ ತೆಗೆದುಕೊಳ್ಬೇಕಾಗ್ತದೆ. ಇವತ್ತು ಏನು ಕನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಕನ್ಸೆಂಟ್ ಫಾರ್ ಆಪರೇಷನ್ ಇರ್ಬೋದು, ಇವೆಲ್ಲ ಹಾಕಲಿಕ್ಕೆ ಅರ್ಜಿಗಳನ್ನು ಪಡೀತಾರೆ. ಹೀಗಾಗಿ ಇದರಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಇದು ಭಾಳ ಸರಳವಾಗಿ ಇಲ್ಲಿ ಒಂದವರು ಬಿಸ್ನೆಸ್ ಮಾಡುವಂಥ ದೃಷ್ಟಿಯಿಂದ, ಏಕೆಂದರೆ ಬೆಂಗಳೂರು ಭಾಳ ಮಹಾನಗರ ಇದೆ, ಮೆಟ್ರೋಪಾಲಿಟನ್ ಸಿಟಿ ಇದೆ. ಇವತ್ತಿಲ್ಲಿ ಅನೇಕ ಜನ ಹೂಡಿಕೆದಾರರಿಗೆ ನಾವು ಆಕರ್ಷಣೆ ಮಾಡ್ತೀವಿ. ಲಕ್ಷಾಂತರ ಕೋಟಿ ರೂಪಾಯಿ ಸಾಫ್ಟ್ವೇರ್ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಆರೋಗ್ಯಕ್ಕಾಗಿ, ಶಿಕ್ಷಣಕ್ಕಾಗಿ, IT BTಗಾಗಿ ಸುಮಾರು ಜನ ಇಲ್ಲಿ ದೇಶದಾದ್ಯಂತ ವಿದೇಶದಿಂದಲೂ ಸಹಿತ ಜನ ಬರ್ತಾರೆ. ಇಂಥದ್ರಲ್ಲಿ ಈಗ ಇನ್ನೂ ಹೆಚ್ಚಿನ ನಾವು ಅಭಿವೃದ್ಧಿ ಆಗಬೇಕು, ನಮ್ಮ GDP ಗ್ರೋತ್ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಇವತ್ತು ನಾವೆಲ್ಲ ರೀತಿಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸರಳೀಕರಣ ಮಾಡಬೇಕು ಅನ್ನೋಂಥದ್ದು. ಈ ಸರಳೀಕರಣ ಮಾಡುವಂಥ ಉದ್ದೇಶದಿಂದ ಇವತ್ತು ನಮ್ಮ ನಿಯಂತ್ರಣ ಮಂಡಳಿ ವತಿಯಿಂದ ಹೊಸ ವ್ಯವಸ್ಥೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಫೇಸ್ಲೆಸ್ ವ್ಯವಸ್ಥೆ ಅಂತ ಹೇಳಿ ನಾವು ಮುಖಾಮುಖಿ ರಹಿತ ವ್ಯವಸ್ಥೆ ಇದನ್ನು ಪ್ರಾರಂಭ ಮಾಡುವಂಥ ಒಂದು ಇದಕ್ಕೆ ಚಾಲನೆ ಇವತ್ತು ನಾನು ಕೊಡ್ತಾ ಇದ್ದೇನೆ. ಮಂಡಳಿ ನೀಡುತ್ತಿರುವ ವಿವಿಧ ಸೇವೆಗಳನ್ನು ಒಂದೇ ಸೂರಿನಡಿಯಲ್ಲಿ ತರುವುದು ನಮ್ಮ ಒಂದು ಉದ್ದೇಶ ಆಗಿದೆ. ಅದು ಉದ್ಯಮ ಮತ್ತು ಪರಿಸರ ಸ್ನೇಹ ಮಾಡುವಂಥದ್ದು ಈ ಸರ್ವಿಸ್ ಉದ್ದೇಶವಾಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆನ್ಲೈನ್ ಮೀಟಿಂಗ್ ಸಹಿತ ಮಾಡ್ಯೂಲ್, ಅದಕ್ಕೂ ಒಂದು ಮಾಡ್ಯೂಲ್ ಮಾಡಿ ತಂತ್ರಾಂಶವನ್ನು ಇವತ್ತು ಅಭಿವೃದ್ಧಿಪಡಿಸಲಾಗಿದೆ. ಯಾವ ನಮ್ಮ ಏನು ಕಾಯ್ದೆಗಳಿದ್ದಾವೆ, ಪರಿಸರ ಕಾಯ್ದೆ ಇದೆ, ಜಲಮಾಲಿನ್ಯ ಕಾಯ್ದೆ ಇದೆ, ಇವತ್ತು ವಾಯು ಮಾಲಿನ್ಯ ಕಾಯ್ದೆ ಇದೆ. ಇವೆಲ್ಲ ಕಾಯ್ದೆಗಳು ಸರಿಯಾಗಿ ಅನುಷ್ಠಾನವೂ ಆಗಬೇಕು. ಅದ್ರ ಜೊತೆಯಲ್ಲಿ ಯಾರಿಗೂ ಮಧ್ಯವರ್ತಿಗಳಾಗಲಿ ಮತ್ತೊಂದಾಗಲಿ ತೊಂದರೆ ಆಗದ ರೀತಿಯಲ್ಲಿ ನಾವು ಇದು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದನ್ನು ನಾವು ಇವತ್ತು ಜಾರಿಗೆ ತರ್ತಾ ಇದ್ದೀವಿ. ಇವತ್ತು ನಮ್ಮಲ್ಲಿ ನಮ್ಮ ನಿಯಮಗಳ ಅಡಿಯಲ್ಲಿ ನೀಡಿರುವ ಅಧಿಕಾರದ ಪತ್ರಗಳನ್ನು ಅಂದರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಭಿವೃದ್ಧಿಪಡಿಸಿರುವ ಈ XGN ಅಂತೇಳಿ ನಮ್ಮ ಎಕ್ಸ್ಟೆಂಡೆಡ್ ಗ್ರೀನ್ ನೋಡ್ ತಂತ್ರಾಂಶದ ಮೂಲಕ ನಾವು ಈಗಾಗಲೇ ಈ ಒಂದು ಸರ್ವಿಸಸ್ ನೀಡ್ತಾ ಇದ್ದೀವಿ. ಸರ್ಕಾರ ಸುಧಾರಣಾ ಕ್ರಿಯಾ ಯೋಜನೆಯಲ್ಲಿ ಈ ಮಂಡಳಿ ಈಗಾಗಲೇ ಇದನ್ನು ಅನುಷ್ಠಾನ ಮಾಡಿದೆ. ಇದರ ಜೊತೆಗೆ ಉದ್ದಿಮೆಗಳಿಗೆ, ಸಂಸ್ಥೆಗಳಿಗೆ ಮಂಡಳಿ ನೀಡುತ್ತಿರುವ ವಿವಿಧ ಸೇವೆಗಳನ್ನು ಮತ್ತಷ್ಟು ಶೀಘ್ರವಾಗಿ ಮತ್ತು ಸುಲಲಿತವಾಗಿ ನೀಡುವ ನಿಟ್ಟಿನಲ್ಲಿ ಮಂಡಳಿಯಿಂದ ನೀಡಲಾಗುತ್ತಿರುವ ಸಮ್ಮತಿ ಹಾಗೂ ಅಧಿಕಾರ ಪತ್ರಗಳನ್ನು ಒಂದೇ ಸೂರಿನಡಿ ಮಾದರಿಯಲ್ಲಿ ಒಂದು ನೀಡಲು ಸಮಗ್ರ ಹಾಗೂ ಸರಳವಾದ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ.
ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಂಗಳೂರು IIT-ನ ನಿರ್ದೇಶಕರಾದ ಈಗ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ದೇಬ್ರತ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಚಂದ್ರಶೇಖರ್ ರಾಮನಾಥನ್ ಪ್ರಾಧ್ಯಾಪಕರು ಮತ್ತು ಡೀನ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಂಗಳೂರು, ಬಿಸ್ವಜಿತ್ ಮಿಶ್ರಾ ನಮ್ಮ ಅಧಿಕಾರಿ ಇದ್ದಾರೆ, IFS ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರದ ನಮ್ಮ ಒಂದು APCCF ಇದ್ದಾರೆ, ಶ್ರೀ ವಿಪಿನ್ ಸಿಂಗ್ IF ಅರಣ್ಯ ಇಲಾಖೆ ಇವರು ಅದರ ಸದಸ್ಯರಿದ್ದಾರೆ, ಮತ್ತು ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಕೆಸ್ರ್ಯಾಕ್ ಬೆಂಗಳೂರು ಇವರ ಪ್ರತಿನಿಧಿ, DPR ಆಡಳಿತ ಇಲಾಖೆ ಪ್ರತಿನಿಧಿ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳನ್ನು ಒಳಗೊಂಡ ತಂತ್ರಜ್ಞಾನ ಸಮಿತಿ ನಾವು ರಚನೆ ಮಾಡಿದ್ದೇವೆ. ಈ ಸಮಿತಿ ಹಲವಾರು ಸಭೆ ನಡೆಸಿ ಪ್ರಸ್ತುತ ಚಾಲ್ತಿ ಇರುವ ಅರ್ಜಿಗಳ ವಿಲೇವಾರಿ ಕಾರ್ಯವಿಧಾನವನ್ನು ಸುದೀರ್ಘವಾಗಿ ಚರ್ಚಿಸಿದ ನಂತರ ಮುಖಾಮುಖಿ ರಹಿತ ಮಾದರಿಯ ಮೊದಲ ಹೆಜ್ಜೆಯಾಗಿ ಈಗಾಗಲೇ ಮಂಡಳಿಯಲ್ಲಿ ಚಾಲ್ತಿ ಇರುವ XGN ತಂತ್ರಾಂಶದಲ್ಲಿ ಆನ್ಲೈನ್ ಮೀಟಿಂಗ್ ಮಾಡ್ಯೂಲ್ ಎಂಬ ಹೊಸ ತಂತ್ರಾಂಶವನ್ನು NIC ಮುಖಾಂತರ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಸದರಿ ಆನ್ಲೈನ್ ಮೀಟಿಂಗ್ ಮಾಡ್ಯೂಲ್ ಅಳವಡಿಸಿಕೊಂಡಿರುವುದರಿಂದ ಮಂಡಳಿಯಲ್ಲಿ ಸ್ವೀಕೃತಿಯಾಗುತ್ತಿರುವ ಅರ್ಜಿಗಳು ಮತ್ತಷ್ಟು ಶೀಘ್ರವಾಗಿ ಪಾರದರ್ಶಕವಾಗಿ ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಲು ಸಾಧ್ಯವಾಗುತ್ತದೆ. ಅಲ್ಲದೆ ಪ್ರಸ್ತುತ ಜಾರಿಯಲ್ಲಿರುವಂಥ ಏನು ನಮ್ಮ ತಂತ್ರಾಂಶ ಇದೆ ಅದು ಮತ್ತಷ್ಟು ಪರಿಣಾಮಕಾರಿಯಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದರಿಂದ ರಾಜ್ಯಕ್ಕೆ ಏನಿವತ್ತು ನಿರುದ್ಯೋಗದ ಸಮಸ್ಯೆ ಇದೆ ಮತ್ತು ಯುವಕರಿಗೆ ಉದ್ಯೋಗ ಸಿಗ್ಬೋದು, ಹೂಡಿಕೆನೂ ಇವತ್ತು ಇಲ್ಲಿ ಹೆಚ್ಚಿನ ಹೂಡಿಕೆ ಆಕರ್ಷಣೆ ಮಾಡ್ಬೋದು. ಬೇರೆ ಬೇರೆ ರಾಜ್ಯಗಳು ಭಾಳಷ್ಟು ಪೈಪೋಟಿ ನಡೀತಾ ಇದೆ. ಇದೆಲ್ಲದಕ್ಕೆ ಈ ಒಂದು ತಂತ್ರಾಂಶ ಅಭಿವೃದ್ಧಿಪಡಿಸಿದ್ದು ನಮಗೆ ಅನುಕೂಲ ಆಗ್ತದೆ. ಅದರ ಜೊತೆಯಲ್ಲಿ ಉದ್ದಿಮೆದಾರರಿಗೇನೂ ತೊಂದರೆ ಆಗದಂತೆ ಮತ್ತು ಜಲ, ವಾಯು ಮತ್ತು ಪರಿಸರ ಸ್ನೇಹಿ ಸುಸ್ಥಿರ ಅಭಿವೃದ್ಧಿಗೆ ಇದು ಪೂರಕವಾಗ್ತದೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡುತ್ತೇನೆ. ನನಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಂತೂ ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ನಮ್ಮ ದೇಬ್ರತ ದಾಸರವರು ಇಲ್ಲೇ ಇದ್ದಾರೆ, ಅವರು ಮಾತಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.